ಇದನ್ನ ನಾನು ಬೇಕಾದ್ರೆ ನೀವು ಸ್ಟಡಿ ಮಾಡಿರಿ. ಯಾವುದಾದ್ರು ಒಂದು ಫ್ಯಾಕ್ಟ್ರಿ ಕರ್ನಾಟಕ ತುಂಬ ಎಲ್ಲ ₹1 ಕೊಡಲಿ, ತಾತ್ಕಾಲಿಕವಾಗಿ ಕೊಡಲಿ, ಟೆಂಪ್ರರಿ ಕೊಡಲಿ, ಪರ್ಮನೆಂಟ್ ಆಗಿ ಈ ರೀತಿ ಯೂನಿಫಾರ್ಮ್ ಆಗಿ ಇಷ್ಟು ಲೇಡೀಸ್ ಅಷ್ಟು ಕೊಡ್ತೀರಿ ಇದೇ ರೀತಿ ಅಂತೇಳಿ ಯಾವ ಫ್ಯಾಕ್ಟ್ರಿನ ಘೋಷಣೆ ಮಾಡಿಲ್ಲ. ಅದು ಘೋಷಣೆ ಮಾಡಿದ ಉದ್ದೇಶ ಏನಂದರೆ, ಒಂದು ನ್ಯಾಯಯುತವಾಗಿ ಅದನ್ನು ತೊಂದರೆ ಆಗ್ತಾಯಿತ್ತು ಅಂತ ನೀವು ಎತ್ತಿ ಹಿಡಿದಿದ್ದು, ಅದನ್ನು ಫ್ಯಾಕ್ಟ್ರಿ ಅವರು ಮನಗಂಡಿದ್ದು, ನಾವು ಅದನ್ನು ಮಧ್ಯಸ್ಥಿಕೆ ವಹಿಸಿ ಬಗೆಹರಿಸಿದ್ವಿ. ಒಟ್ಟಿನಲ್ಲಿ ಏನಂತಂದ್ರೆ, ಯಾವುದೇ ಫ್ಯಾಕ್ಟ್ರಿ ಆಗಲಿ ಜೀರೋ ಪೊಲ್ಯೂಷನ್ ಎಲ್ಲಿ ಇರಲ್ಲ. ಪೊಲ್ಯೂಷನ್ ಇಲ್ಲ ಫ್ಯಾಕ್ಟ್ರಿ ಇಡೀ ಇಂಡಿಯಾದಲ್ಲೇ ಇಲ್ಲ, ವರ್ಲ್ಡಲ್ಲಿ ಇಲ್ಲ. ಯಾವ ಇದಾವ್ರಿ? ಯಾವ್ದು ಒಂದು ಫ್ಯಾಕ್ಟ್ರಿ ಹೊಗೆ ಬರಲ್ಲ, ಹೊಗೆ ಏನು ಒಳಗೆ ಕುಡಿಯೋಕ್ಕಾಗಂಗಿಲ್ಲ, ಹೊಗೆ ಬರೋದಾ, ಪೊಲ್ಯೂಷನ್ ಆಗೋದಾ? ಪೊಲ್ಯೂಷನ್ ಆಗದೇ ಇರುವಂಥ ಫ್ಯಾಕ್ಟ್ರಿ ಯಾವುದೂ ಇಲ್ಲ. ಬಟ್ ಅದಕ್ಕಾದಂಥ ಪರಿಹಾರ ಇರ್ತೈತೆ, ಲಿಮಿಟೇಷನ್. ಒಂದು ಪೊಲ್ಯೂಷನ್ ಆಗಬಾರ್ದು ಅಂದ ತಕ್ಷಣ ಅನ್ನೆಸೆಸರಿ ಎಕ್ಸ್ಕ್ಯೂಡ್ ಮಾಡುವಂಗಿಲ್ಲ. ಅದು ನಾಮ್ಸ್ ಇರ್ತೈತೆ. ಒಂದು ಫ್ಯಾಕ್ಟ್ರಿ ಆಗ್ಬೇಕಾದ್ರೆ ಒಂದು ನಾಮ್ಸ್ ಇರ್ತೈತೆ. ಆ ನಾಮ್ಸ್ ಬ್ಲಾಸ್ಟಿಂಗ್ ಮಾಡ್ಬೇಕಾದ್ರೆ ಎಷ್ಟು ಮೆಟ್ರ್ ಹಾಕಬೇಕು, ಎಷ್ಟು ರೇಡಿಯೇಷನ್ ಹಾಕಬೇಕು, ಯಾವ ಟೈಮ್ ಹಾಕಬೇಕು, ಹೊಗೆ ಎಷ್ಟು ಹೋಗಬೇಕು, ಚಿಮ್ನಿ ಎಷ್ಟು ಹೈಟ್ ಮಾಡಬೇಕು ಅಂತೆಲ್ಲ ಒಂದು ಇಂಜಿನಿಯರಿಂಗ್ ಟೆಕ್ನಿಕಲ್ ಸ್ಕಿಲ್ಸ್ ಇರ್ತಾವ. ಆ ಒಂದು ನಾಮ್ಸಲ್ಲಿ ಮಾಡಿದರೆ ತೊಂದರೆ ಆಗಲ್ಲ. ನಾಮ್ಸಲ್ಲಿ ಮಾಡಿನೂ ಪೊಲ್ಯೂಷನ್ ಹಾಕೈತಿದ್ರೆ ಪರಿಹಾರ ಕೊಡಬೇಕಾಗತ್ತೆ. ನಾಮ್ಸ್ ಮೀಟ್ ಏನಾದ್ರು ಎಕ್ಸಿಡ್ ಹಾಕೈತಿದ್ರೆ ಅದನ್ನ ನಾವು ಸ್ಟಾಪ್ ಮಾಡಬೇಕಾಗತ್ತೆ. ಈ ಒಂದು ಎಲ್ಲ ವಿಷಯಗಳಲ್ಲಿ ಸಾಕಷ್ಟು ಒಂದು 15 ದಿನ ಅಂತೂ ತಾವು ಕುಲಂಕುಷವಾಗಿ ಡಿಸ್ಕಸ್ ಮಾಡಿರಿ. ನನಗಂತೂ ಅದು ಕನಸಿನಾಗೂ ಬರ್ತಾ ಇತ್ತು ಪಾಯಿಂಟ್ಸ್ಗಳು. ನನಗೆ ಅಲ್ಲಿ ಮೈಕ್ ಹಿಡಿದಾಗ ನನಗೆ ಒಂದ್ಸಲ ಬೇಜಾರಾಗ್ತಿತ್ತ. ಬಂದಾಗ ಬರೀ ತಕ್ಷಣ ಎಷ್ಟು ಅನ್ನ 10 ರಿಪೀಟ್ ಕೇಳಿ ನಾನು ಒಂದ್ಸಲ ಸಿಟ್ ಮಾಡ್ಕೊತಿದ್ವಿ, ಯಾಕೆ ರಿಪೀಟ್ ಆಗ್ತಾನೆ ಎಲ್ಲ ಗೊತ್ತಿದೆ ಅಂತೇಳಿ. ಬಟ್ ಅನಿವಾರ್ಯ ಇರ್ತೈತೆ, ಅವ್ನಿಗೆ ಹೇಳಬೇಕಿರ್ತೈತೆ. ಸೊ ತಾವೆಲ್ಲ ಮನವರಿಕೆ ಮಾಡಿಕೊಟ್ಟಿರಿ. ಅದೇ ರೀತಿ ಇಲ್ಲಿ ನಾವು ಅವತ್ತು ಹೇಳಿದ್ವಿ, ಕೆಲವೊಂದು ಇಮಿಡಿಯೇಟ್ಲಿ ಆಗ್ತಾವ, ಕೆಲವೊಂದು ಹಂತವೇ ಆಗ್ತಾವ. ನೀವು ಹೇಳಿದ ಪಾಯಿಂಟ್ಸ್ ಎಲ್ಲ ಕರೆಕ್ಟ್ ಐತೆ. ನಾವು ಈಗ 3 ಸೀಸನ್ ಅಂತಂದ್ರೆ ಈಗ ನಾವು ಇಮಿಡಿಯೇಟ್ಲಿ ಈಗ ಮಳೆ ಕುಡಿಯತ್ತಾವ, ಈಗ ಏನು ಕ್ರಾಪ್ ಲಾಸ್ ಮಾಡೋಕ್ಕಾಗುತ್ತೆ, ಸರ್ವೆ ಮಾಡೋಕ್ಕಾಗಲ್ಲ. ನಾವು ಅದನ್ನ ಡಿಸ್ಕಸ್ ಮಾಡಿದ್ವಿ. JD ಅವರು ಅಂದರು, ಸರ್ ಈಗ ಮಳೆ ಕುಡಿಯೋದ್ರಿಂದ ಹೆಂಗೆ ಲಾಸ್ ಅಂತ ಚೆಕ್ ಮಾಡ್ರಿ ಅದಕ್ಕೆ ಅಂತ. ಸೊ ಅದಕ್ಕಾಗಿ ಅಟ್ಲೀಸ್ಟ್ ಪ್ರಿಲಿಮಿನರಿ ಕೊಡ್ರಿ, ಅದು ಏನು ಸಮೀಕ್ಷೆ ಮಾಡಿರಿ. ನೆಕ್ಸ್ಟ್ ಅದು ಕಟಾವು ಬರ್ತೈತಿ, ಆ ಟೈಮಲ್ಲಿ ಬೇಕಾದ್ರೆ ಇನ್ನೊಂದ್ಸಲ ಮಾಡೋಣ ಅಂತ ಹೇಳಿವಿ. ಆಮೇಲೆ PWD ಅವ್ರಿಗೆ ಇಮಿಡಿಯೇಟ್ಲಿ 7 ಊರನ್ನ ಕೆಲವೊಂದು ಊರು ದೂರ ಅದಾವ. ಇಮಿಡಿಯೇಟ್ಲಿ 3 ಊರಲ್ಲಿ ಫಸ್ಟ್ ಮಾಡ್ರಿ. ಯಾವುದು? ಹಲ್ಕಿ, ನಿಂಗಾಪುರ, ಹಲ್ಕಿ. ಇಮಿಡಿಯೇಟ್ಲಿ ಅಡ್ಜಸ್ಟೆಂಟ್ ಇದನ್ನ 3 ಕಿಲೋಮೀಟರ್ ರೇಡಿಯಸ್ ಇದಾವೆ, ಅದನ್ನು ಫಸ್ಟ್ ಮಾಡಿರಿ. ಮಿಕ್ಕಿದ್ರೆ ಹೋಗೋಣ ಅಂತೇಳಿ ಹೌಸಿಂಗ್ ಡ್ಯಾಮೇಜ್ ತೊಗೊಂಡಿವಿ. ಈಗ ಹೆಂಗಂದ್ರೆ ನಾವು ನೀವೇನು ನಿಮ್ಗೊಂದು ಇದಿರ್ತೈತಲ್ಲ ಸೈಂಟಿಫಿಕಲ್, ನಮ್ಗೊಂದು ಇನ್ನೂ ಸೈಂಟಿಫಿಕಲ್ ಇರ್ತೈತೆ. ಅದನ್ನ ನಾವು ಡಿಸ್ಕಸ್ ಮಾಡಿ ಒಂದು ನಿಮ್ದು ಇಮಿಡಿಯೇಟ್ಲಿ ಸ್ಟ್ರೈಕ್ ಮುಗಿದ ತಕ್ಷಣ ನಮ್ಮ DC ಅವರ ಅಧ್ಯಕ್ಷತೆಯಲ್ಲಿ ಒಂದು VC ಆಗೈತೆ. ಎಲ್ಲ ತಾಲೂಕು ಮಟ್ಟದ ಅಧಿಕಾರಿಗಳಿಗೆ ಡಿಸ್ಕಸ್ ಮಾಡ್ಕೊಂಡು ಯಾರ್ಯಾರು ಮೀಟಿಂಗ್ ಇದಾರ, ಏನು ಮಾಡಬೇಕು, ಆ್ಯಕ್ಷನ್ ಪ್ಲಾನ್ ಏನು ಬೇಕು, ಅವ್ರ ಡಿಪಾರ್ಟ್ಮೆಂಟ್ ಮಾಡಲಿ ಅಂತ ಹೇಳಿವಿ. ಆಮೇಲೆ ಈ 3ನೇದು ಇದೊಂದು ಕೆಲಸ ನೀವು ಚಲೋ ಮಾಡಿದ್ರೆ, ಯಾರು ಮುಖ್ಯನು ನಾವು ಹೇಳಿದ್ವಿ ಅದು ಮೀಟಿಂಗಲ್ಲೇ, ಯಾರು ರೈತರನ್ನ ಹಾಕೋಬೇಕಲ್ಲ, ಇನ್ವಾಲ್ವ್ ಮಾಡ್ಕೋಬೇಕಲ್ಲ ಅಂತೇಳಿ ನಮ್ಮ ಸತೀಶ್ ಅವ್ರು ಹೇಳಿದ್ವಿ. ಯಾವ ಊರಾಗ ಒಂದು 4 ಮಂದಿನ ಐಡೆಂಟಿಫೈ ಮಾಡಿಕೊಡ್ರಿ ಒಳಗಡೆ ಅಂತೇಳಿ. ಅದನ್ನ ವಿಠಲ್ನ ಹೊರಟಿ ಮತ್ತು ನಮ್ಮ ತಾಲೂಕು ಅಧ್ಯಕ್ಷರಂತ ತಿರಿಯವರು ಕೂಡ ಅದನ್ನೆಲ್ಲ ಈಗ ಏನ್ ಕೊಡ್ಲಿಲ್ಲ, ನಮ್ದು ಬರ್ಡನ್ ಕಡಿಮೆ ಅಂತ ಇವ್ರನ್ನ ಹಾಕೊಂಡ್ಬಿಡ್ತಾರೆ ಅಧಿಕೃತವಾಗಿ. ಅಂದ್ರ ನಾವ್ ಹೇಳ್ತೀವಿ, ಯಾವುದೇ ಟೀಮ್ ಮಾಡ್ಬೇಕಾದ್ರೆ ಇವ್ರು ರೈತರನ್ನ ಹಾಕೊಂಡ್ಬಿಡುತ್ತೆ. ನಾಳೆ ಅವ್ರ ಜವಾಬ್ದಾರಿ ಮತ್ತ ಯಾವ ಬೇಕಾ. ಆಮೇಲೆ ಅದಕ್ಕ ಈಗೇನ್ ಹೆಸರು ಅದಾವಲ್ಲ, ಈ ಹೆಸರು ನಾವು ತಗೋತೀವಿ ಅಧಿಕೃತವಾಗಿ. ಅಂದ್ರೆ ಕಮಿಟಿ ಒಳಗಡೆ ಸೇರಿಸ್ಕೋತೀವಿ. ಅಂದ್ರ ನಾವ್ ಯಾವ್ಯಾವ್ದು ಇನ್ಫಾರ್ಮೇಶನ್ ಕೊಡ್ಬೇಕಲ್ಲ, ರೈತರ ಬೆಳೆದಾಗಿರ್ಬೋದು, ನೀರಿನಾಗಿರ್ಬೇಕು, ಇವ್ರಿಗೊಂದು ಒಪಿನಿಯನ್ ಕೇಳ್ತೀವಿ ಇವ್ರನ್ನ. ಹೌದಾ, ಇಲ್ಲಿ ಇದ್ದವ್ರು ಅದಾರೆ, ಸೊ ಒಪಿನಿಯನ್ ಮಾಡ್ರಿ. ಒಟ್ಟಿನಲ್ಲಿ ನನ್ನ ಉದ್ದೇಶ ಏನಂದ್ರೆ, ಎರಡು ಸಮನ್ವಯ ಸಾಧಬೇಕು. ಫ್ಯಾಕ್ಟ್ರಿನೂ ಸಮನ್ವಯ ಆಗಬೇಕು, ಅದು ರೈತರಿಗೆ ಹಾಳಾಗಬಾರ್ದು. ಹಾಳಾಗಂತಂದ್ರೆ ಅಲ್ಲಿ ಪರಿಹಾರ ಸಿಗಬೇಕು. ಎರಡು ಸಮನ್ವಯ ಆದ್ರೆ ನಮ್ಮ ಭಾಗನೂ ಡೆವಲಪ್ಮೆಂಟ್ ಆಗುತ್ತಾ, ರೈತರು ಖುಷಿಯಾಗಿರ್ತಾರೆ. ಇಲ್ಲಿ ಯಾರನ್ನೂ ನಾವು ಬ್ಯಾಲೆನ್ಸ್ ತಪ್ಪಿಸೋದು ಬೇಡ ಅಂತೇಳಿ ಆ ಒಂದು ಉದ್ದೇಶಕ್ಕೋಸ್ಕರ ತಾವೆಲ್ಲರೂ ಪಾಸಿಟಿವ್ ಆಗಿ ಅವತ್ತು ನಾವೇನು ಹೇಳಿದ್ವಿ ಅದಕ್ಕೆ ಮನವರಿಕೆ ಆಗೈತಿ. ಆಮೇಲೆ ಇನ್ನು ಫ್ಯಾಕ್ಟ್ರಿನವ್ರಿಗೆ ನಾವು ಅವತ್ತು ಹೇಳಿದ್ದೀನಿ, ಇದು ಏನೇನು ಆಗ್ತಾ ಇದೆಯೋ ಅನ್ನೆಸೆಸರಿ ಥಿಂಗ್ಸ್ನ ಅವಾಯ್ಡ್ ಮಾಡ್ಬೇಕು. ನೀವೇನು ಹೇಳಿದ್ರಿ, ಈಗ ಒಂದ್ಸಲ ಬೇಕಾದ್ರೆ ರಿಪೀಟ್ ಮಾಡ್ಬೇಕಂದ್ರೆ ನಿಮ್ಮದು ಆಲ್ಮೋಸ್ಟ್ ವಿಷಯಗಳನ್ನ ನೀವು ಹೇಳಿದ್ರಿ. CSR ವಿಷಯ ಆಗಿರ್ಬೋದು, ಸಾಲಿಡ್ ವೇಸ್ಟ್ ಮ್ಯಾನೇಜ್ಮೆಂಟ್ ಆಗಿರ್ಬೋದು, ಬ್ಲಾಸ್ಟಿಂಗ್ ನಾರ್ಮ್ಸ್ ಎಕ್ಸಿಡ್ ಆಗಿರ್ಬೋದು, ಟೋಲ್ ಆಗಿರ್ಬೋದು, ಆಮೇಲೆ ಓವರ್ ವೇಟಿಂಗ್ ಆಗಿರ್ಬೋದು, ಆಮೇಲೆ ಪೊಲ್ಯೂಷನ್ ಆಗಿರ್ಬೋದು, ಕ್ರಾಪ್ ಲಾಸ್ ಆಗಿರ್ಬೋದು, ಏರ್ ಪೊಲ್ಯೂಷನ್ ಆಗಿರ್ಬೋದು, ಆಮೇಲೆ ಎಂಪ್ಲಾಯ್ಮೆಂಟ್ ಆಗಿರ್ಬೋದು ಇಶ್ಯೂಸು, ಆಮೇಲೆ ಕೆಲವೊಂದು ಅಫಿಷಿಯಲ್ ಬಿಹೇವಿಯರ್ ಸರಿಯಾಗಿಲ್ಲ ನಿಮ್ಮ ಜನರಿಗೆ ಆಗಿರ್ಬೋದು, ಕುಡಿಯೋ ನೀರಿನ ಸಮಸ್ಯೆ ಹೇಳಿದ್ರಿ, ಟಾಯ್ಲೆಟ್ ಸಮಸ್ಯೆಗಳು ಹೇಳಿದ್ರಿ, ಆಮೇಲೆ